ಗಾಯ್ಸ್ ಇವತ್ತಿನ ದಿನ ಏನಪ್ಪಾ ಅಂತ ಯಾವ ತರ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ತುಂಬಾ ಜನಕ್ಕೆ ಆಸೆ ಇದೆ, ಆ ಒಂದು ಆಸೆ ನಿರಾಸೆ ಆಗಬಾರ್ದು ಅಂತ ಅವರು ಕೂಡ ಯೂಟ್ಯೂಬರ್ಗೆ ಬರಬೇಕು, ಯೂಟ್ಯೂಬ್ ಚಾನಲ್ ಮಾಡಬೇಕು, ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು, ಫೇಮಸ್ ಆಗಬೇಕು ಅಂತ ಆಸೆ ಇದೆ. ಆದರೆ ಅವ್ರಿಗೇನಪ್ಪ ಅಂತ ಯಾವ ಥರ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಐಡಿಯಾನೇ ಇಲ್ಲ. ಓಕೆನಾ, ಇವತ್ತಿನ ದಿನ ಏನಾದರೂ ಬಂದಿದೆಯಾ ಅಂತಂದು ವೀಡಿಯೋ ನೋಡೋಕ್ಕೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡು. ಯಾವ ಥರ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ನಿಮಗೆ ಗೈಸ್. ಓಕೆನಾ, ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲ ಸರ್ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮಗೆ ಟಕ್ಕಂತ ನೋಟಿಫಿಕೇಶನಿಂದ ವೀಡಿಯೋ ಬರುತ್ತೆ ಗೈಸ್. ಓಕೆನಾ, ಸಿಂಪಲ್ ಆಗಿ ಅಂದರೆ ಸಿಂಪಲ್ ಆಗಿ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಇಷ್ಟು ಸಿಂಪಲ್ ಆಗಿ ನಿಮಗೆ ಯಾರು ತಿಳಿಸ್ಕೊಡಲ್ಲ, ಬಟ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ನೀವು ವೀಡಿಯೋ ಸ್ಕಿಪ್ ಮಾಡಿ ನೋಡ್ತೀನಿ ಅಂತಂದು ವೀಡಿಯೋನ ಬಿಟ್ಬಿಟ್ಟು ಈಗಲೇ ಹೋಗ್ಬಿಡು ಗೈಸ್. ಓಕೆನಾ, ಮತ್ತೆ ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಆ್ಯಂಡ್ ಎಲ್ಲನೂ ತಿಳ್ಕೊಳ್ಳೋಣ ಗೈಸ್. ಓಕೆನಾ, ರೆಕಾರ್ಡಿಂಗ್ ಕಣ್ಣು ಮುಂದೆ ಆನ್ ಆಗಿದೆ. ಓಕೆ, ನಾವೊಂದು ರೆಕಾರ್ಡಿಂಗ್ ನೋಡಿ ಕಲ್ತ್ಕೊಂಬಿಡಿ ಗೈಸ್. ಓಕೆನಾ, ಸಿಂಪಲ್ ಆಗಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಫೋನಲ್ಲಿ ಇದ್ದೇ ಇರುತ್ತೆ ಯೂಟ್ಯೂಬ್ ಆ್ಯಪ್. ಓಕೆನಾ, ಸೊ ಒಂದು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೋ ತಕ್ಷಣ ಇಲ್ಲಿ ನೋಡ್ತಾ ನಮ್ಮೊಂದು ವೀಡಿಯೋನ ಕಣ್ಣು ಮುಂದೆ ಬಂದಾಗಿದೆ. ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ವಿಡಿಯೋ ಅದು. ಸಿಂಪಲ್ ಆಗಿ ಯು ಅಂತ ಐಕನ್ ಇದೆ ನೋಡ್ತಾ ಇದೆ. ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಪಕ್ಕದಲ್ಲಿ ಯು ಅಂತಿದೆ. ಸಿಂಪಲ್ ಆಗಿ ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಅಷ್ಟೇ, ಏನು ಮಾಡಬೇಡ್ರಿ, ಕ್ಲಿಕ್ ಮಾಡಿ ಅಷ್ಟೇ. ಈ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ್ದಂತ ಈ ಥರ ಪೇಜ್ ಬರುತ್ತೆ. ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಗೆ ಸ್ವಿಫ್ಟ್ ಅಕೌಂಟ್ ಅಂತ ಕಾಣಿಸುತ್ತೆ. ಸಿಂಪಲ್ ಆಗಿ ಸ್ವಿಫ್ಟ್ ಅಕೌಂಟ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಮೊಂದು ಫೋನಲ್ಲಿ ಎಷ್ಟು ಇಮೇಲ್ ಐಡಿ ಲಾಗಿನ್ ಆಗಿದಾವೋ ಅವೆಲ್ಲನೂ ಅಷ್ಟೇ ಇಮೇಲ್ ಐಡಿ ಬಂದ್ಬಿಡ್ತವೆ. ನಿಮ್ಮ ಹತ್ರ ಆಲ್ರೆಡಿ ಇಮೇಲ್ ಐಡಿ ಇತ್ತೊಂದಿಂದ ಸಾಕು, ಯಾವುದೊಂದು ಇಮೇಲ್ ಐಡಿ ಮುಖಾಂತರ ಯೂಟ್ಯೂಬ್ ಚಾನಲ್ನ ಮಾಡ್ಬೋದು. ಆದರೆ ನನಗೆ ಹಳೆ ಇಮೇಲ್ ಐಡಿ ಬೇಡ, ನನಗೆ ಹೊಸ ಒಂದು ಇಮೇಲ್ ಐಡಿ ಮಾಡೋದು ಆ್ಯಂಡ್ ಅದ್ರ ಮುಖಾಂತರ ನಾನು ಯೂಟ್ಯೂಬ್ ಚಾನಲ್ನ ಮಾಡ್ತಾನೆ ಅಂತಂದ್ರೆ ಅದು ಕೂಡ ತಿಳ್ಕೊಂಬಿಡೋಣ. ಕೆಲವ್ರಿಗೆ ಏನಪ್ಪ ಅಂತಾರೆ ಯಾವ ಥರ ಒಂದು ಹೊಸ ಇಮೇಲ್ ಐಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ಲ, ಬಟ್ ನಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಬಿಡೋಣ ಗೈಸ್ ಯಾವ ಥರ ಮಾಡ್ತಾರೆ ಅಂತ. ಸಿಂಪಲ್ ಆಗಿ ಏನಪ್ಪ ಅಂದರೆ ಪ್ಲಸ್ ಐಕನ್ ಬರುತ್ತೆ. ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಚೆಕಿಂಗ್ ಇನ್ಫೋ ಬರುತ್ತೆ. ನೀವು ಇಲ್ಲಿ ಸ್ವಲ್ಪ ಕಾಯಿರಿ ಅಂತ ಹೇಳುತ್ತೆ. ನಿಮ್ಮೊಂದು ಫೋನ್ ಲಾಕ್ ಹೇಳುತ್ತೆ. ಸಿಂಪಲ್ ಆಗಿ ಲಾಕನ್ನು ಎಂಟರ್ ಮಾಡ್ಕೋ ತಕ್ಷಣ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಮತ್ತೊಂದು ಚೆಕ್ ಇನ್ ಇನ್ಫೋ ಬರುತ್ತೆ. ಸೊ ಈ ಥರ ಬಂದಿದಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ನಿಮಗೆ ಕೆಳಗಡೆ ನೋಡ್ತಾ ನಿಮಗೆ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮೊಂದು ಪರ್ಸನಲ್ ಯೂಸ್ ಮಾಡ್ತಾ ಇಲ್ಲ ಅಂತ ಏನೋ ಬಿಸ್ನೆಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾಗ ಹೇಳಿದ್ರೆ ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಪರ್ಸನಲ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಮೊಂದು ನೇಮ್ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ನೇಮ್ ಸೆಲೆಕ್ಟ್ ಮಾಡ್ಕೊಂಬಿಡಿ ಅಷ್ಟೇ, ಏನು ಮಾಡಬೇಡ್ರಿ. ಓಕೆನಾ, ನಾನು ರೆಡ್ಡಿ ಅಂತ ಇಕ್ಕೊಂಬಿಡ್ತೀನಪ್ಪ. ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಓಕೆನಾ, ರೆಡ್ಡಿಯಾಗಿ ಇಕ್ಕೊಂಬಿಟ್ಟು ಈ ಒಂದು ಜಾಗದಲ್ಲಿ ಇದು ಆಪ್ಷನಲ್ಲು ನೀವು ಬಿಟ್ಬಿಡ್ಬೋದು, ತೊಂದರೆ ಏನಿಲ್ಲ ಅಂತದ್ದು. ಏನಾದರೂ ನಿಮ್ಮ ನಿಕ್ ನೇಮ್ ಇರುತ್ತಲ್ಲ, ರೆಡ್ಡಿ ಕುಮಾರು, ರೆಡ್ಡಿ ಏನಾದರೂ ಇನ್ಶಿಯಲ್ ಇದ್ರೆ ಹಾಕೊಂಡ್ಬಿಡ್ಬೋದು. ಓಕೆನಾ, ಕೆಳಗಡೆ ನಿಮ್ಗೆ ನೆಕ್ಸ್ಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂದರೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮೊಂದು ಡೇಟ್ ಆಫ್ ಬರ್ತ್ ಯಾವೊಂದು ದಿನ ಹುಟ್ಟಿದ್ರೆ, ಯಾವೊಂದು ಮಂತ್ ಹುಟ್ಟಿದ್ರೆ, ಯಾವೊಂದು ಇಯರಲ್ಲಿ ಹುಟ್ಟಿದ್ರೆ ಅಂತ ಸಿಂಪಲ್ ಆಗಿ ಡೇ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಂತ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಎಲ್ಲ ಬಂದ್ಬಿಡ್ತಾವೆ. ನೀವು ಯಾವೊಂದು ಮಂತಲ್ಲಿ ಹುಟ್ಟಿರೋ ಒಂದು ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಇಯರ್. ಓಕೆನಾ, ಇಯರ್ ಕೂಡ ನೀವು ಯಾವೊಂದು ಇಯರಲ್ಲಿ ಹುಟ್ಟಿದ್ರೆ ಸಿಂಪಲ್ ಆಗಿ ಇಯರ್ ಕೂಡ ಸಿಂಪಲ್ ಆಗಿ ಸೆಲೆಕ್ಟ್ ಅಂತ ಮಾಡ್ಕೊಳ್ಳಿ. ಅದಾಗಿಂದ ಅಂದರೆ ಕೆಳಗಡೆ ನಿಮಗೆ ಜನರಲ್ ಅಂತಿರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೇಲ್ ಫೀಮೇಲ್ ಅಂತ ಕೇಳುತ್ತೆ. ನೀವು ಹುಡುಗಿನ ಅಥವಾ ಹುಡುಗನ ಅಂತ ಕೇಳುತ್ತೆ. ಫಸ್ಟ್ ಆಫ್ ಆಲ್ ಅದು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ, ಅದಾಗಿಂದ ನಾವು ಸಿಂಪಲ್ ಆಗಿ ಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂತೀರಿ. ನಿಮ್ಗಂತ ಗೊತ್ತೇ ಇದಲ್ವಾ. ನಾನು ಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಸಿಂಪಲ್ ಆಗಿ ಕೆಳಗಡೆ ನಿಮ್ಗೆ ನೆಕ್ಸ್ಟ್ ಅಂತ ಇರುತ್ತೆ ನೋಡ್ತಾರೆ. ಮತ್ತೆ ಬ್ಲೂ ಐಕನಲ್ಲೇ ಇರುತ್ತೆ ನಿಮ್ಗೆ. ಓಕೆನಾ, ಬ್ಲೂ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಅದಾಗಿದ ನಂತರ ಡೈರೆಕ್ಟ್ ಆಗೇನಪ್ಪ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇದು ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಬಂದಿದೆ. ಓಕೆನಾ, ಸಿಂಪಲ್ ಆಗಿ ಏನಪ್ಪ ಅಂತಂದ್ರೆ ಯಾವುದೊಂದು ಇಮೇಲ್ ಐಡಿನ ನೀವು ಕ್ರಿಯೇಟ್ ಅನ್ನೋದು ಮಾಡ್ಕೊಳ್ಳಿ ನಿಮ್ಮೊಂದು ಕಣ್ಣು ಮುಂದೆ. ಓಕೆನಾ, ಸೊ ನಾನು ಯಾವುದೊಂದು ಇಮೇಲ್ ಐಡಿನ ಈ ಥರ ಕ್ರಿಯೇಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರ @gmail.com ಇಲ್ಲಿ ಆಲ್ರೆಡಿ ಬಂದಿರುತ್ತೆ, ನೀವೇನು ಮಾಡಬೇಡ್ರಿ. ಓಕೆನಾ, ಅದಾಗಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಒಂದು ಇಮೇಲ್ ಐಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಹೇಳ್ತಿದ್ದೆ. ಓಕೆನಾ, ಸಿಂಪಲ್ ಆಗಿ ನಾವು ನೆನಪಿರುವಂಥ ಪಾಸ್ವರ್ಡ್ ಫಟಾಫಟ್ ಅಂತ ಹಾಕೊಂಬಿಡೋಣ. ಸೊ ಪಾಸ್ವರ್ಡ್ ಹಾಕೊಂಡ್ಬಿಟ್ಟು ಕೆಳಗಡೆ ನೋಡ್ತಾ ನಿಮ್ಗೆ ನೆಕ್ಸ್ಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಮತ್ತೆ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಸಿಂಪಲ್ ಆಗಿ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇದ್ರೆ SIM IN ಅಂತ ಬರುತ್ತೆ. ಕೆಳಗಡೆ ಬ್ಲೂ ಐಕನ್ ಇಲ್ಲಿ ರೈಟ್ ಸೈಡಲ್ಲಿ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ನೋಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ನಮ್ಮೊಂದು ಇಮೇಲ್ ಐಡಿ ಕ್ರಿಯೇಟ್ ಆಗಿದೆ, ನಮ್ಮೊಂದು ಹೆಸರು ಕೂಡ ಬಂದಾಗಿದೆ. ಅದಾಗಿದ ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಮತ್ತೊಂದು ಸರಿ ಟರ್ಮ್ಸ್ ಅಂಡ್ ಕಂಡೀಷನ್ ಬರುತ್ತೆ. ಸಿಂಪಲ್ ಆಗಿ ಮೇಲೆ ತಳ್ಳುತ್ತಾನೆ ಇರುತ್ತೆ. ತಳಗಿದ ನಂತರ ಇಲ್ಲಿ ಐ ಅಗ್ರಿ ಅಂತ ಕೆಳಗಡೆ ಇರುತ್ತೆ. ನಿಮಗೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತ ನಿಮ್ಮೊಂದು ಇಮೇಲ್ ಐಡಿ ಹೊಸ ಒಂದು ಇಮೇಲ್ ಐಡಿನ ಕ್ರಿಯೇಟ್ ಅನ್ನೋದು ಮಾಡಿಬಿಟ್ಟಿದ್ವಿ. ಇವಾಗ ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ಯಾವ ಥರ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ಏನಪ್ಪ ಅಂತಂದ್ರೆ ನಾವೊಂದು ಹೊಸ ಇಮೇಲ್ ಐಡಿ ಮಾಡಿಬಿಟ್ಟಿದ್ವಿ. ಓಕೆನಾ, ನಿಮ್ಮ ಹತ್ರ ಏನಾದರೂ ಇಮೇಲ್ ಐಡಿ ಇತ್ತು ಅಂತಂದರೆ ಅದ್ರ ಮುಖಾಂತರನೇ ಮಾಡ್ಕೋಬೋದು. ಬಟ್ ಏನಪ್ಪ ಅಂತಂದರೆ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂತಂದರೆ ಸಾಕು, ನಾನು ಸಜೆಷನ್ ಮಾಡ್ತೀನಿ ಒಂದು ಹೊಸ ಇಮೇಲ್ ಐಡಿ ಮುಖಾಂತರನೇ ಚಾನಲ್ ಮಾಡ್ರೋ ಅಂತ. ಓಕೆನಾ, ಬೇಗ ಗ್ರೋ ಆಗಲಿ ಅಂತ. ಓಕೆನಾ, ನನ್ನೊಂದು ಅನಿಸಿಕೆ ಅದು. ಓಕೆನಾ, ಸೊ ನೋಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ನನ್ನೊಂದು ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡಿರುವಂಥ ಇಮೇಲ್ ಐಡಿ ಈ ಒಂದು ಜಾಗದಲ್ಲಿ ಇದೆ, ಬಂದೇ ಬಿಟ್ಟಿದೆ ನಮ್ಮೊಂದು ಇಮೇಲ್ ಐಡಿ. ಓಕೆನಾ, ಇಲ್ಲಿ ನೋಡ್ತಾರೆ ಕೆಳಗಡೆ ಇದೆ. ಈ ಒಂದು ಜಾಗದಲ್ಲಿ ಒಂದು ಹೊಸ ಇಮೇಲ್ ಐಡಿ ನಾವು ಕ್ರಿಯೇಟ್ ಮಾಡಿರುವಂಥ ಇಮೇಲ್ ಐಡಿ ಇಲ್ಲೇ ಇದೆ. ಸೊ ಈ ಒಂದು ಏನಪ್ಪ ಅಂದ್ರೆ ಅದೇ ಒಂದು ಇಮೇಲ್ ಐಡಿನ ಸಿಂಪಲ್ ಆಗಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತ ನೋಡ್ತಾ ಇದ್ರೆ ಟ್ರೈ ಸರ್ಚಿಂಗ್ ಟು ಗೆಟ್ ಸ್ಟಾರ್ಟೆಡ್. ಓಕೆನಾ, ಏನಕ್ಕೆ ಬರ್ತಿದೆ ಅಂತಂದರೆ ಇದು ನಾವು ಜಸ್ಟ್ ಇವಾಗ ತಾನೇ ಕ್ರಿಯೇಟ್ ಮಾಡಿದಿರೋ ಒಂದು ಇಮೇಲ್ ಐಡಿ. ಓಕೆನಾ, ಏನು ಬರುತ್ತೆ ನಾವು ಸರ್ಚ್ ಮಾಡಿಲ್ಲ,
ಏನು ಮಾಡಿಲ್ಲ ಏನು ಬರುತ್ತೆ ಓಕೆನಾ. ಸಿಂಪಲ್ ಆಗಿ ಯು ಐ ಅಂತ ಐಕನ್ ಇದೆ ನೋಡ್ತಾರೆ ಕೆಳಗಡೆ ಪ್ರೊಫೈಲ್ ಐಕನ್ ಯು ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಆಗಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಕ್ರಿಯೇಟ್ ಎ ಚಾನಲ್ ಅಂತ ಬರುತ್ತೆ ಓಕೆನಾ. ಕ್ರಿಯೇಟ್ ಎ ಚಾನಲ್ ಏನಕ್ಕೆ ಬರುತ್ತಿದೆ ಅಂತಂದರೆ ನೀವು ಚಾನಲ್ನ ಕ್ರಿಯೇಟ್ ಮಾಡ್ರೋ ಅಂತ ಹೇಳ್ತಿದ್ದೆ ಓಕೆನಾ. ಸೊ ನಿಮ್ಮ ಹತ್ರ ಆಲ್ರೆಡಿ ಚಾನಲ್ ಇತ್ತು ಅಂತಂದ್ರೆ ನಿಮ್ಗೆ ಗೊತ್ತಿಲ್ದಿರ ನೀವು ಏನಾದರೂ ಚಾನಲ್ ಕ್ರಿಯೇಟ್ ಮಾಡಿದ್ದೀರಿ ಅಂತಂದರೆ ಈ ಒಂದು ಜಾಗದಲ್ಲಿ ನಿಮಗೆ ವ್ಯೂ ಚಾನಲ್ ಅಂತ ಬರುತ್ತೆ. ವ್ಯೂ ಚಾನಲ್ ಅಂತ ಬಂದಿದೆ ಅಂತಂದರೆ ಸಾಕು ಆಲ್ರೆಡಿ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅರ್ಥ ಓಕೆನಾ. ಸೊ ಅದಕ್ಕೆ ನಾವು ಇವಾಗ ಕ್ರಿಯೇಟ್ ಅನ್ನೋದು ಮಾಡೋಣ ಚಾನಲ್. ಸಿಂಪಲ್ ಆಗಿ ಏನಪ್ಪ ಕ್ರಿಯೇಟ್ ಚಾನಲ್ ಅಂತ ಇರುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತ ಈ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಈ ಒಂದು ಜಾಗದಲ್ಲಿ ನಿಮಗೆ ಪಿಕ್ಚರ್ ಬರುತ್ತೆ, ಅದಾಗಿದ ನಂತರ ನೇಮ್ ಬರುತ್ತೆ, ಅದಾಗಿದ ನಂತರ ಹ್ಯಾಂಡಲ್ ಬರುತ್ತೆ ಓಕೆನಾ. ಈ ಒಂದು 3 ಆಪ್ಷನ್ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಇದ್ರೆ ಪಿಕ್ಚರ್ ಫೋಟೋ ಐಕನ್ ಇದೆಯಲ್ಲ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಫೋಟೋವನ್ನು ಸೆಟ್ ಮಾಡ್ಕೋಬೇಕು ಅನ್ಕೊಂಡ್ರೆ ಸೆಟ್ ಅನ್ನು ಮಾಡ್ಕೋಬೋದು. ಎಕ್ಸಾಂಪಲ್ ಏನಪ್ಪ ಅಂತ ನನ್ನೊಂದು ಚಾನಲ್ ಕೆಳಗಡೆ ಆನಂದ್ ರೆಡ್ಡಿ ಅಂತಿದೆ ಆ್ಯಂಡ್ ಪಕ್ಕದಲ್ಲಿ ನನ್ನೊಂದು ಫೋಟೋ ಇದೆ ಓಕೆನಾ. ಸೊ ಆ ಒಂದು ಫೋಟೋ ಈ ಒಂದು ಜಾಗದಲ್ಲಿ ಸೆಟ್ ಅನ್ನು ಮಾಡ್ಕೋಬೋದು. ಅದಾಗಿದ ನಂತರ ಆನಂದ್ ರೆಡ್ಡಿ ಅಂತ ನಮ್ಮೊಂದು ಚಾನಲ್ ನೇಮ್ ಇದೆ ಓಕೆನಾ. ಸೊ ನೀವೇನು ರಿಲೇಟೆಡ್ ವೀಡಿಯೋಸ್ಗಳನ್ನು ಮಾಡಬೇಕು ಅಂದ್ಕೊಂಡು ನಿನ್ನೊಂದು ಚಾನಲಲ್ಲಿ ಏನು ಕಿಸಿತಾ ಇದೆಯಾ ಸೊ ಅದು ರಿಲೇಟೆಡ್ ಚಾನಲ್ ನೇಮ್ ಇಟ್ಕೋಬೋದು. ಇಲ್ಲ ಅಂತಂದರೆ ನನ್ನ ಒಂದು ಚಾನಲ್ ನೇಮ್ ಇಟ್ಕೊಂಡ್ಬಿಡ್ತೀನಿ, ನನ್ನ ಒಂದು ಹೆಸರು ಇಟ್ಕೊಂಡ್ಬಿಡ್ತೀನಿ ಅಂತಂದರೆ ನಿನ್ನ ಒಂದು ಹೆಸರೇ ಇಟ್ಕೊಂಡ್ಬಿಡು, ತೊಂದರೆ ಏನಿಲ್ಲ ಓಕೆನಾ. ಅದಾಗಿದ ನಂತರ ಹ್ಯಾಂಡಿಲ್ ಓಕೆನಾ. ಈ ಒಂದು ಹ್ಯಾಂಡಿಲ್ ಏನಪ್ಪ ಅಂದ್ರೆ ಅದು ಮ್ಯಾಟ್ರ್ ಏನಾಗಲ್ಲ ಸದ್ಯಕ್ಕೆ ಓಕೆನಾ. ಸಿಂಪಲ್ ಆಗಿ ಇಲ್ಲಿ ಪೆನ್ಸಿಲ್ ಐಕನ್ ಇರುತ್ತೆ, ಸಿಂಪಲ್ ಆಗಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀನು ಏನು ಕಿಸಿತಾ ಇದೆಯಾ ಇನ್ನೊಂದು ಚಾನಲಲ್ಲಿ ಸೊ ಆ ಒಂದು ಚಾನಲ್ ನೇಮ್ ಅನ್ನೋದು ಇಟ್ಕೊಂಡ್ಬಿಡು. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಾನು ಟ್ರಾವೆಲ್ಸ್ ಅಂತ ಇಟ್ಕೊಂಡ್ಬಿಡ್ತೀನಿ ಓಕೆನಾ. ಟ್ರಾವೆಲ್ಸ್ ಬ್ಲಾಗ್ ಅಂತ ಇಟ್ಕೊಂಡ್ಬಿಡ್ತೀನಿ ಓಕೆನಾ. ನಾನು ಟ್ರಾವೆಲ್ಸ್ ಈ ಥರ ಓಕೆನಾ. ಅಂದರೆ ನಿನ್ನೊಂದು ಚಾನಲ್ ರಿಲೇಟೆಡೇ ಇಟ್ಕೊಳ್ಳಿ ನೀವು ಓಕೆನಾ. ನೀವೇನು ಮಾಡ್ತಾ ಇದ್ದೀರಿ ಅಂತ ಓಕೆನಾ. ಇಲ್ಲಿ ನೋಡ್ತಾ ಇದ್ದಾರೆ ಟ್ರಾವೆಲ್ಸ್ ಇಟ್ಕೊತೀನಿ ನಾನು. ಟ್ರಾವೆಲ್ಸ್ ಇಟ್ಕೊಂಡ್ಬಿಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಇನ್ನೊಂದು ನೇಮ್ ಇಟ್ಕೋಬೋದು ಓಕೆನಾ. ಈ ಥರ ಟ್ರಾವೆಲ್ಸ್ ರೆಡ್ಡಿ ಅಂತ ಓಕೆನಾ. ಟ್ರಾವೆಲ್ ಮಾಡ್ತಾನೆ ಇರೋ ಜೀವನ ಎಲ್ಲ ನೀನು ಓಕೆನಾ. ಸೊ ಇಟ್ಕೊಂಡಿದ ನಂತರ ಮೇಲೆ ನಿಮಗೆ ಸೇವ್ ಅಂತ ಇರುತ್ತೆ ನೋಡ್ತಾ ಬ್ಲೂ ಐಕನಲ್ಲೇ ಬಂದುಬಿಡುತ್ತೆ. ಸಿಂಪಲಾಗಿ ಸೇವ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಇದು ಹ್ಯಾಂಡಲ್ ಅಂತ ಇರುತ್ತೆ. ಸಿಂಪಲಾಗಿ ಈ ಒಂದು ಜಾಗದಲ್ಲಿ ಪೆನ್ಸಿಲ್ ಐಕನ್ ಇರುತ್ತೆ. ಸಿಂಪಲಾಗಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಟ್ರಾವೆಲ್ಸ್ ರೆಡ್ಡಿ ಅಂತ ಬಂದಿದೆ ಆಲ್ರೆಡಿ. ಬಟ್ ಇದೇನಪ್ಪ ಅಂತಂದರೆ ಇದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಓಕೆನಾ. ಸೊ ಸೆಲೆಕ್ಟ್ ಆಗಿದ ನಂತರ ನೀವೇನಾದರೂ ಇದನ್ನು ಚೇಂಜ್ ಮಾಡ್ಕೋಬೇಕು ಅಂದ್ಬಿಟ್ಟು ಸಿಂಪಲಾಗಿ ಚೇಂಜ್ ಮಾಡ್ಕೋಬೋದು ನೀವು ಓಕೆನಾ. ಬೇಡ ನಮಗೆ ಚೇಂಜ್ ಬೇಡ ಇದೇ ಇರಲಿ ಅಂತಂದ್ರೆ ಕೂಡ ಅದೇ ಇಟ್ಕೋಬೋದು, ತೊಂದರೆ ಏನಿಲ್ಲ ಗೈಸ್ ಓಕೆನಾ. ಒಳ್ಳೇದು ಸೆಟ್ ಆಗಿದೆ ನನಗೆ ನೋಡ್ತಾ ಇದ್ದೆ ಕಂಪ್ಲೀಟ್ ಆಗಿ ಏನಪ್ಪ ಅಂತಂದರೆ ಟ್ರಾವೆಲ್ಸ್ ರೆಡ್ಡಿ ಅಂತ ಇದೆ. ಸೊ ನೀವು ಚೇಂಜ್ ಮಾಡ್ಕೊಳ್ಳೋಕೆ ಹೋಗಲ್ಲ ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನಿಮ್ಮೊಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲ್ ನಾನು ಗ್ಯಾಲರಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿನಲ್ಲಿ ಯಾವುದೊಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ಕೊಂಡು ಸಿಂಪಲಾಗಿ ಅದೇ ಒಂದು ಫೋಟೋವನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಈ ಒಂದು ಜಾಗದಲ್ಲಿ ನಾನೊಂದು ಫೋಟೋವನ್ನು ಈ ಥರ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್ ಓಕೆನಾ. ನೋಡ್ತಾ ಈ ಥರ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಕೆಳಗಡೆ ನೋಡ್ತಾ ನಿಮಗೆ ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ನೀವು ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಫೋಟೋ ಸೆಲೆಕ್ಟ್ ಆಯಿತು. ಇದ್ರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಫೋಟೋ ಸೆಲೆಕ್ಟ್ ಆಗಿದೆ, ನಮ್ಮೊಂದು ಚಾನಲ್ ನೇಮ್ ಸೆಲೆಕ್ಟ್ ಆಗಿದೆ, ಹ್ಯಾಂಡಲ್ ಕೂಡ ಸೆಲೆಕ್ಟ್ ಆಗಿದೆ. ಆ್ಯಂಡ್ ಕೆಳಗಡೆ ನೋಡ್ತಾ ಇದ್ದರೆ ನಿಮಗೆ ಕ್ರಿಯೇಟ್ ಚಾನಲ್ ಅಂತ ಇರುತ್ತೆ. ಸಿಂಪಲ್ ಆಗಿ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಇವಾಗ ನಮ್ಮೊಂದು ಹೊಸ ಚಾನಲ್ ಅನ್ನೋದು ಕಂಪ್ಲೀಟಾಗಿ ಕ್ರಿಯೇಟ್ ಅನ್ನೋದು ಆಗೇ ಹೋಯ್ತು ಓಕೆನಾ. ಸ್ವಲ್ಪ ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಚಾನಲ್ ಕ್ರಿಯೇಟೆಡ್ ಓಕೆನಾ. ಚಾನಲ್ ಕ್ರಿಯೇಟ್ ಅನ್ನೋದು ಆಗೋಗಿದೆ. ಈ ಒಂದು ಜಾಗದಲ್ಲಿ ಕೆಳಗಡೆ ನಿಮಗೆ ಪ್ರೊಫೈಲ್ ಐಕನ್ ಇರುತ್ತೆ. ಸಿಂಪಲಾಗಿ ಪ್ರೊಫೈಲ್ ಐಕನ್ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿರಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ವ್ಯೂ ಚಾನಲ್ ಅಂತ ಬರ್ತಿದೆ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಮಗೆ ಟ್ರಾವೆಲ್ಸ್ ರೆಡ್ಡಿ ಅಂತ ಬರ್ತಿದೆ ಓಕೆನಾ. ನಮ್ಮೊಂದು ಚಾನಲ್ ಕೂಡ ಕ್ರಿಯೇಟ್ ಆಗಿದೆ. ಅದಾಗಿದ ನಂತರ ಸಿಂಪಲಾಗಿ ನಾವು ವ್ಯೂ ಚಾನಲ್ ಅಂತಿದ್ದೆಲ್ಲ ಸಿಂಪಲಾಗಿ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನೋದು ಮಾಡ್ಕೊಳ್ಳೋಣ. ವ್ಯೂ ಚಾನಲ್ ಮೇಲೆ ಸಿಂಪಲಾಗಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿರಪ್ಪ ಅಂತ ಈ ಥರ ಪೇಜ್ ಅನ್ನೋದು ಓಪನ್ ಆಗಿದೆ. ನೋಡ್ತಾರೆ ಕಂಪ್ಲೀಟ್ ಆಗಿನಪ್ಪ ಅಂದರೆ ವೀಡಿಯೋಸ್ ಇಲ್ಲಿಂದ ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು. ನಮ್ಮದು ಚಾನಲ್ ಜಸ್ಟ್ ಇವಾಗ ತಾನೇ ಕ್ರಿಯೇಟ್ ಮಾಡಿದ್ದೀರಿ. ಇವಾಗ ಡೈರೆಕ್ಟ್ ಆಗಿನಪ್ಪ ಅಂದರೆ ಇಲ್ಲಿಂದ ವೀಡಿಯೋಸ್ಗಳನ್ನ ಅಪ್ಲೋಡ್ ಅನ್ನೋದು ಮಾಡ್ಬೋದು. ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಳ್ಳೋಕೆ ಸಿಂಪಲಾಗಿ ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಕೊಟ್ಟಿರ್ತಾರೆ. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೋಡ್ತಾ ಇಲ್ಲಿ 3 ಆಪ್ಷನ್ ಬಂದರೆ ವೀಡಿಯೋಸ್ ಬರುತ್ತೆ, ಶಾರ್ಟ್ಸ್ ಬರುತ್ತೆ, ಲೈವ್ ಬರುತ್ತೆ. ನೀವು ಯಾವ್ದು ಬೇಕೋ ಡೈರೆಕ್ಟ್ ಆಗಿನಪ್ಪ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ವೀಡಿಯೋಸ್ಗಳನ್ನು ಇಲ್ಲಿಂದ ಡೈರೆಕ್ಟಾಗಿ ಅಪ್ಲೋಡ್ ಅನ್ನೋದು ಮಾಡ್ಬೋದು ಗೈಸ್ ಓಕೆನಾ. ಮತ್ತು ಸಿಂಪಲ್ ಆಗಿದ್ರ ಮುಖಾಂತರ ಚಾನಲ್ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನಂತರ ಸಿಂಪಲ್ ಆಗಿದ್ರ ಮುಖಾಂತರ ವೀಡಿಯೋಸ್ಗಳು ಕೂಡ ನೀವು ಅಪ್ಲೋಡ್ ಅನ್ನೋದು ಮಾಡ್ಬೋದು ಗೈಸ್ ಓಕೆನಾ. ಮತ್ತು ಎಲ್ಲನೂ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೊಂದು ಲೈಕ್ ಮಾಡ್ಬೋದು. ಆ್ಯಂಡ್ ಜಾಸ್ತಿ ಅನ್ನೋದು ಇಷ್ಟ ಆಗ್ಬಿಟ್ರೆ ನಿಮ್ಗೆ ಹೈಪ್ ಮಾಡಿಬಿಡಿ. ವೀಡಿಯೋನ ಹೈಪ್ ಮಾಡ್ಕೊಳ್ಳೋಕೆ ಸಿಂಪಲ್ ಆಗಿ ನಿಮ್ಮ ಈ ಒಂದು ವೀಡಿಯೋ ನೋಡ್ತಾ ಇದ್ರೆ ಅಂತ ಸಾಕು ಅಲ್ಲಿ ಹೈಪ್ ಅಂತ ಒಂದು ಬಟನ್ ಬರುತ್ತೆ. ಸಿಂಪಲ್ ಆಗಿ 3 ಸಾರಿ ಕ್ಲಿಕ್ ಮಾಡ್ಕೊಂಡು ಹೈಪ್ ಮಾಡಿಬಿಡಿ. 3 ಸಾರಿ ಕ್ಲಿಕ್ ಮಾಡ್ಕೊಂಡು ಹೈಪ್ ಮಾಡಿಬಿಡಿ ಗೈಸ್ ಓಕೆನಾ. ಸೊ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.